ಪಂಚಾಯತಿ ಇ ಖಾತಾ ಇನ್ನೇನು ಜುಲೈ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಷ್ಟರಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ ಫೇಸ್ಬುಕ್ ಪೇಜಲ್ಲಿ ಹಾಕಿದ್ದಾರೆ. ಹಾಗಿದ್ರೆ ಈ ವಿಡಿಯೋ ಏನಕ್ಕೋಸ್ಕರ ಅಂದರೆ ಎಲ್ರಿಗೂ ಒಂದು ಡೌಟ್ ಇದೆ. ಇವರು ಪಂಚಾಯತಿ ಖಾತೆ ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ 2 ಮಂತ್ಸ್ ಆಗ್ತಾ ಬರ್ತಾ ಇದೆ. ಆದ್ರೂ ಯಾಕೆ ಇನ್ನೂ ಕೊಡ್ತಾ ಇಲ್ಲ, ಏನು ಸಮಸ್ಯೆ, ಯಾಕೆ ಡಿಲೇ ಆಗ್ತಾ ಇದೆ, ಏನಾದರೂ ರೀಸನಿಂಗ್ ಕೊಡಿ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಏನು ರೂಲ್ಸ್ನ ಇವರು ಸೆಟ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಕೇಳ್ತಾ ಇದ್ದೀರಾ. ಹೌದು, ಅವರೇನು ರೂಲ್ಸ್ ಸೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವರು ಒಂದು ಸರಿ ಪಬ್ಲಿಕ್ ಡೊಮೈನಿಗೆ ಅವರೇ ಡಿಕ್ಲೇರ್ ಮಾಡೋವರೆಗೂ ಏನೂ ಗೊತ್ತಾಗಲ್ಲ. ಅದೆಲ್ಲ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಹಾಗಿದ್ರೆ ಮೇಯ್ನ್ ಟಾಪಿಕ್ ಮೇಲೆ ಬರೋಣ. ಯಾಕೆ ಪಂಚಾಯತ್ ಇ ಖಾತಾ ಇಷ್ಟು ಡಿಲೇ ಆಗ್ತಾ ಇದೆ ಅನ್ನೋದಾದರೆ, ಈ ಪಂಚಾಯತಿ ಇ ಖಾತೆ ಏನಿದೆ ಎಲ್ಲ ಪೇಪರ್ ಡಾಕ್ಯುಮೆಂಟ್ಸು, ಅದನ್ನ ಎಲೆಕ್ಟ್ರಾನಿಕ್ ಪ್ರಾಪರ್ಟಿ ರೆಕಾರ್ಡ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಟೈಮ್ ಹಿಡಿತದೆ ಮತ್ತು ಅದು ತುಂಬ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ. ಆ ಒಂದು ಪೇಪರ್ ಡಾಕ್ಯುಮೆಂಟ್ಸ್ನ ಈಗ ಒಂದು ಎಲೆಕ್ಟ್ರಿಕಲ್ ಡಿಜಿಟಲ್ ಇ ಖಾತಾ ಕನ್ವರ್ಟ್ ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂತೆ ಅದಕ್ಕೆ ಸಪೋರ್ಟ್ ಮಾಡೋ ಅಂಥ ಸಾಫ್ಟ್ವೇರ್ ಕೂಡ ಬೇಕಾಗಿ ಬರುತ್ತೆ. ಈಗ ಸದ್ಯಕ್ಕೆ ಸಬ್ ರಿಜಿಸ್ಟ್ರಾರಲ್ಲಿ ಕಾವೇರಿ 2.2 ಅನ್ನೋ ಸಾಫ್ಟ್ವೇರ್ ಇದೆ. ಆದರೆ ಈಗ ನಮಗೆ ಬೇಕಾಗಿರೋದು ಅದಕ್ಕಿಂತನೂ ಒಂದು ಅಪ್ಗ್ರೇಡೆಡ್ ವರ್ಷನ್ ಆದ ಸಾಫ್ಟ್ವೇರ್. ಅದಕ್ಕೇನೆ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರೋ ಅಂಥ ಪಂಚಾಂತರ 2.2 ಅನ್ನೋ ಸಾಫ್ಟ್ವೇರ್ನ ಇನ್ನೂ ಅಪ್ಗ್ರೇಡ್ ಮಾಡಿ ಅದಕ್ಕೇನೆ ಬೇಕಾಗಿರೋಂಥ ಡೇಟಾನ ಇನ್ಸರ್ಟ್ ಮಾಡೋ ಅಂಥ ಕೆಲಸ ಆಗ್ತಾ ಇದೆ. ಅದನ್ನು ಈ ಯಾವುದೇ ಥರದ ಗ್ಲಿಚ್ ಬರ್ದಂಗೆ ಮತ್ತು ಎರರ್ಸ್ ಬರದೇ ಇರೋ ಥರ ಒಂದು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸಾಫ್ಟ್ವೇರಲ್ಲಿ. ಇನ್ನೊಂದೇನು ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಡೂಪ್ಲಿಕೇಟ್ ಎಂಟ್ರೀಸ್ ಆಗಿರುತ್ತೆ. ಈಗ ಒಂದು ಪ್ರಾಪರ್ಟಿ ಇರುತ್ತೆ, ಅದ್ರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ಎಂಟ್ರಿ ಮಾಡಿಬಿಟ್ರು ಅಂದರೆ ಅದು ಇಬ್ಬರ ಹೆಸ್ರಿಗೆ ಖಾತೆ ಹೋದಂಗೆ ಆಗುತ್ತೆ ಮತ್ತು ಇಬ್ಬರ ಹೆಸ್ರಿಗೆ ಗೌರ್ಮೆಂಟೇ ಖಾತೆ ಕೊಟ್ಟಂಗೆ ಆಗ್ಬಿಡುತ್ತೆ. ಅದು ಪ್ರಾಬ್ಲಮ್ ಆಗುತ್ತೆ. ಈ ಡೂಪ್ಲಿಕೇಟ್ ಎಂಟ್ರೀಸ್ನ ತಡೆಯೋದಕ್ಕೋಸ್ಕರ 12 ಮೆಂಬರ್ಸ್ ಟಾಸ್ಕ್ನ ಕುಂಡ್ರಿಸಿದ್ದಾರೆ ಸರ್ಕಾರ, ಒಂದು ಟೀಮ್ ಮಾಡಿಬಿಟ್ಟು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೆಲಸನೇ ಇದನ್ನೆಲ್ಲ ರಿಸಾಲ್ವ್ ಮಾಡೋದು. ಈ ಥರ ಡೂಪ್ಲಿಕೇಟ್ ಎಂಟ್ರೀಸ್ಗೆ ಯಾವುದೇ ಥರ ಖಾತೆ ಸಿಗಬಾರ್ದು ಮತ್ತು ಯಾರು ಜೆನ್ಯೂನ್ ಇದ್ದಾರಲ್ಲ ಅವ್ರಿಗೆ ಖಾತೆ ಹೋಗಬೇಕು. ಮತ್ತು ಇನ್ನೂ ಯಾವುದೇ ಥರದ ಫ್ಲಾಸ್ ಅಂದರೆ ಖಿನ್ನತೆಗಳಾಗಲಿ ಕಮ್ಮಿ ಇದ್ದರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಈ 12 ಮೆಂಬರ್ಸ್ ಟಾಸ್ಕ್ ಫೋರ್ಸು ವರ್ಕ್ ಮಾಡ್ತಾ ಇದೆ ಬಿ ಖಾತಾ ಕೊಡೋದಕ್ಕೆ. ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಅನ್ಆಥರೈಸ್ಡ್ ಪ್ರಾಪರ್ಟೀಸ್ಗಳಿಗೆ ಬಿ ಖಾತಾ ಕೊಡೋದಾಗ್ತಾ ಇದೆ ಈ ಖಾತಾ ಮೂಲಕ. ಹಾಗಾಗಿನೇ ಇಷ್ಟೊಂದು ಡಿಲೇ ಆಗ್ತಾ ಇರೋದು. ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೇ ಸೆಟ್ ಮಾಡ್ತಾ ಇರೋದು. ಇನ್ನೊಂದು ಅಕ್ರಮ ಸಕ್ರಮ ಅಂತ ಪ್ರಾಪರ್ಟೀಸ್ಗಳು ಬರ್ತವೆ ಮತ್ತು ವಿಲೇಜ್ ಲಿಮಿಟಲ್ಲಿ ಕಾಡು ಪ್ರದೇಶಗಳಲ್ಲಿ ಇರೋವಂಥ ವಿಲೇಜಸ್ ಇದೆ, ಅವ್ರಿಗೆ ಎಲ್ಲರಿಗೂ ಖಾತೆ ಕೊಡಬೇಕಾಗಿ ಬರುತ್ತೆ. ಹಾಗಾಗಿನೇ ಇಷ್ಟೊಂದು ಡಿಲೇ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಖಾತೆ ಕೊಡೋದು ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀವು ಜಾಸ್ತಿ ಟೆನ್ಷನ್ ತಗೊಬೇಡಿ. ಜುಲೈ ಅಷ್ಟರಲ್ಲಿ ಇಲ್ಲ ಅಂದರೆ ಆಗಸ್ಟ್ ಅಷ್ಟರಲ್ಲಿ ನಿಮ್ಮ ಪ್ರಾಪರ್ಟಿಗಳಿಗೆ ಖಾತೆ ಕೊಡೋದಂತೂ ಪಕ್ಕಾ ಪ್ರಿಯಾಂಕ್ ಖರ್ಗೆ ಅವರೇ ಅವರ ಅಫಿಷಿಯಲ್ ಪೇಜಲ್ಲಿ ಹಾಕಿದ್ದಾರೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನನ್ನ ಚಾನಲ್ ಸಿಗೋಲ್ಲ ನಿಮಗೆ. ಈ ರೀತಿ ನಿಮಿಷದ ಅಪ್ಡೇಟ್ಸ್ಗಳು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಕನ್ಸಿಡರ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.